ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಾದ್ಯಂತ ಗುಡುಗು ಸಹಿತ ಭಾರಿ ಮಳೆಯಾಗಿದೆ ಇವತ್ತು. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ, ಪ್ರಮುಖವಾಗಿ ಕಲಬುರಗಿಯಲ್ಲೂ ಕೂಡ ಇವತ್ತು ಭಾರಿ ಮಳೆಯಾಗಿದೆ. ಕಲಬುರಗಿ ಜಿಲ್ಲೆ ವಿವಿಧೆಡೆ ಭಾರಿ ಮಳೆಯಿಂದಾಗಿ ಯಾವ ರೀತಿಯಾಗಿ ಸಮಸ್ಯೆ ಎದುರಾಗಿದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದಂತೆ ದೊಡ್ಡ ದೊಡ್ಡ ಗಾತ್ರದ ಮರಗಳು ಕೂಡ ಬಿದ್ದಿದ್ದಾವೆ. ಅದರ ಜೊತೆಗೆ ಪಿಲ್ಲಿಗುಂಟ ತಾಂಡದಲ್ಲಿ ಈ ಒಂದು ಸಿಡಿಲಿಗೆ 25 ಮೇಕೆಗಳು ಬಲಿಯಾಗಿರುವಂತೆ ಸೇಡಂ ತಾಲೂಕಿನ ತೆಲಂಗಾಣ ಗಡಿ ಭಾಗದ ಗ್ರಾಮಗಳು ಅಲ್ಲಿ ಸ್ಥಳಕ್ಕೆ ಈಗ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಹೀರಾ, ದೇವ್ಲಾ ನಾಯಕ್ ಮತ್ತು ಬಿಕ್ಯ ನಾಯಕ್ ಅವರಿಗೆ ಸೇರಿದಂಥ ಮೇಕೆಗಳು ಮಳೆಯಿಂದಾಗಿ ಈ ರೀತಿಯ ಸಿಡಿಲಿಗೆ 25 ಮೇಕೆಗಳು ಬಲಿಯಾಗಿವೆ. ಇನ್ನು ಗದಗ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆಯಾಗಿದೆ. ಮಳೆಯಿಂದಾಗಿ ಭಾರಿ ಅವಾಂತರ ಕೂಡ ಅಲ್ಲಿ ಸೃಷ್ಟಿಯಾಗಿದೆ. ಮಳೆರಾಯನ ಅಬ್ಬರಕ್ಕೆ ಗದಗ ಜನತೆ ಕಂಗಾಲಾಗಿದ್ದಾರೆ. ಅಲ್ಲಲ್ಲಿ ದೊಡ್ಡ ದೊಡ್ಡ ಗಾತ್ರದ ಮರಗಳು ಕೂಡ ಬಿದ್ದಿದ್ದಾವೆ, ವಿದ್ಯುತ್ ಕಂಬಗಳು ಕೂಡ ಬಿದ್ದಿವೆ. ನಗರದ ಬೇಟೆಗೇರಿ ಭಾಗದಲ್ಲಿ ನಗರಸಭೆಯಿಂದ ಬಿದ್ದಿರುವಂಥ ಮರಗಳನ್ನು ತೆರವು ಮಾಡುವಂಥ ಕಾರ್ಯ ಮುಂದುವರಿತು. ಚಂದ್ರಗೌಡ ಕರಿಸೋಮನಗೌಡರು ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಆಯಿತು ಇವತ್ತು. ಕೆಲ ಮನೆಗಳ ಮೇಲ್ಛಾವಣಿ ಮೇಲೆ ಇದ್ದಕ್ಕಿದ್ದಾಗೆ ಮರಗಳು ಬಿದ್ದಿರುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ರಿ. ಈ ರೀತಿ ಸಮಸ್ಯೆ ಆಗಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಧಾರಾಕಾರ ಮಳೆ ಆಗಿದೆ. ಅಲ್ಲೂ ಕೂಡ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಮುರುಗುಮಲ್ಲ ರಸ್ತೆಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂದರೆ ಆ ಕಡೆಯಿಂದ ಈ ಕಡೆ ಹೋಗೋಕ್ಕಾಗಲ್ಲ, ಈ ಕಡೆ ಇದ್ದವರು ಆ ಕಡೆ ಹೋಗೋಕ್ಕಾಗಲ್ಲ. ರಾತ್ರಿ ಸುರಿದಿರುವಂಥ ಮಳೆಯಿಂದಾಗಿ ಈ ರೀತಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿರುವಂಥ ಮುರುಗುಮಲ್ಲ ಗ್ರಾಮ ಈ ರೀತಿಯಾಗಿ ಸ್ತಬ್ಧವಾಗಿರುವಂಥದ್ದು ನೀರಿನಿಂದ. ಚಿಕ್ಕೋಡಿಯಲ್ಲೂ ಕೂಡ ಬಿರುಗಾಳಿ ಸಮೇತ ಭಾರಿ ಮಳೆಯಾಗಿದೆ. ಚಿಕ್ಕೋಡಿ ಭಾಗದಲ್ಲಿ ಕಟಕಬಾವಿ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಅಂತೂ ಹಾರಿ ಹೋಗಿದೆ, ನೋಡ್ತಾ ಇದ್ರಿ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಕಟಕಬಾವಿ ಗ್ರಾಮದ ಮಲ್ಲಗೌಡ ಪಾಟೀಲ್ ಎಂಬುವರಿಗೆ ಸೇರಿರುವಂಥ ಮನೆಯ ದವಸ ಧಾನ್ಯ, ಬಟ್ಟೆ ಸೇರಿ ಮನೆಯಲ್ಲಿರುವಂಥ ಎಲ್ಲ ಸಾಮಗ್ರಿಗಳು ಆಗಿದೆ. ಈ ಮನೆಯ ಮಾಲೀಕರು ಕಂಗಾಲಾಗಿರುವಂಥದ್ದು ಪರಿಹಾರ ನೀಡಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ.